ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಇವತ್ತು ನಿಮಗೆ ಲಂಗ ಯಾವ ಟೈಪ್ ಹೊಲಿಬೇಕು, ಬಾಡಿ ಇರೋ ಲಂಗ ಯಾವ ಟೈಪ್ ಹೊಲಿಬೇಕು ಎರಡೂ ಹೇಳ್ಕೊಡ್ತೀನಿ ನಿಮಗೆ. ನಡ್ಪಟ್ಟಿ ಹಚ್ಚೋದು ಆಮೇಲೆ ಮ್ಯಾಲೆ ಬಾಡಿ ಹಚ್ಚೋದು ಹೆಂಗೆ ಅಂತೇಳಿ ಎರಡೂ ಹೇಳ್ಕೊಡ್ತೀನಿ ನಿಮಗೆ. ಸ್ಟಾರ್ಟ್ ಮಾಡೋಂಬರ್ರಿ ಯಾವ ಥರ ಅಂಥೇಳಿ. ಇವ ಎರಡು ಸೆಟ್ ನಾ ಹೊಲಿದಿದ್ದು ಲಂಗ ಬ್ಲೌಸ. ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ ಯಾವ ರೀತಿ ಹೊಲಿಬೇಕಂತೇಳಿ. ಫಸ್ಟಿಗೆ ನಿಮ್ಗೆ ಬಾಡಿ ಲಂಗ ಹೆಂಗೆ ಹೊಲಿಬೇಕಂತ ಸ್ಟಿಚ್ ಮಾಡೋದು ತೋರಿಸ್ತಾನು, ಆಮೇಲೆ ಏನೈತಿ ನಡಪಟ್ಟಿ ಹಚ್ಚೋದು ತೋರಿಸ್ಕೊಡ್ತಾನು. ಇವಾಗ ಮ್ಯಾಲಿನ ಭಾಗ ತೊಗೊಂಡಿನಿ ನಾನು, ಬಾಡಿ ಹೆಂಗೆ ರೆಡಿ ಮಾಡ್ಕೋಬೇಕನ್ನೋದು ತೊಗೊಂಡೀನಿ. ಈ ಥರ ಸೀದಾ ಇಟ್ಕೋರಿ ಮೇನ್ ಕ್ಲಾತ, ಆಮೇಲೆ ಲೈನಿಂಗ್ ಬಟ್ಟೆ ಮ್ಯಾಲೆ ಹಾಕೋರಿ. ಹಾಕ್ಕೊಂಡು ಈಗ ರೌಂಡ್ ಸ್ಟಿಚ್ ಮಾಡ್ಕೋಬೇಕಾಕತಿ, ಆಮೇಲೆ ಸೈಡ್ನು ಸ್ಟಿಚ್ ಮಾಡ್ಕೋಬೇಕಾಕತಿ. ತೋರಿಸ್ತಾನೆ ನಿಮಗೆ ಆಮೇಲೆ. ಫಸ್ಟಿಗೆ ನಾನು ರೌಂಡ್ ಸ್ಟಿಚ್ ಹಾಕೊಳಕತ್ತೀನಿ. ಈಗ ಭಾಳ ಸಿಂಪಲ್ ಐತಿ ಇದು, ಕಲಿಯಾಕೆ ನಿಮಗೆ ಈಸಿ ಆಗೋಂಗೆ ನಾನು ಹೇಳ್ಕೊಟ್ಟಿನಿ. ಆಮೇಲೆ ಇದಕ್ಕಿಂತ ನೀಟಾಗಿ ಹೊಲಿಬೋದು, ಇನ್ನು ಪ್ಯಾಷನ್ ಹೊಲಿಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಆ ಥರ ಎಲ್ಲ ಕಲಿಯೋಕ್ಕಾಗಂಗಿಲ್ಲ. ಅದಕ್ಕಾಗಿ ನಾವು ಫಸ್ಟಿಗೆ ಸಿಂಪಲ್ಲಾಗೆ ಹೇಳ್ಕೊಟ್ಟಿನಿ ನಿಮ್ಗೆ. ಇವಾಗ ಇದಕ್ಕೆ ಸ್ಟಿಚ್ ಹಾಕೊಳ್ಳೋಣ ರೌಂಡ. ಈ ಥರ ಒಂದು ಅರ್ಧ ಇಂಚ್ ಒಳಗಡೆನ ಒಂದು ಸ್ಟಿಚ್ ಹಾಕೋರಿ. ಪಾವು ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ. ರೌಂಡ್ ತಿರುಗಿಸೋದು ಈಗೆಲ್ಲ ಕೈ ಒಂದು ಸ್ವಲ್ಪ ನಿಮ್ಗೆ ಕುಂದ್ರಬೇಕಾದ್ರೆ ನಿಮಗೆ ಲೇಟ ಆಕೈತಿ. ಆದರೆ ಏನು ನೀಟಂಗೆ ನೀವು ಕಲಿಯುವಾಗನ ಸಾವಕಾಶ ಕಲೀರಿ, ಗಡಿಬಿಡಿ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಈ ಕಡೆನೂ ಎರಡು ಕಡೆ ಹೊಲಿಗೆ ಹಾಕೊಳ್ಳೋಣ. ಲೈನಿಂಗ್ ಮೇಲನ ಹಾಕೋಬೇಕು. ಮೇನ್ ಕ್ಲಾತ್ ಎಕ್ಸ್ಟ್ರಾ ಇರ್ತೈತಿ, ನೀವು ಕರೆಕ್ಟಾಗಿ ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ನಾವು ಅದ್ರ ಮೇಲನ ಹಾಕೋಬೇಕಾಕತಿ ಸ್ಟಿಚ್ಚ. ಈ ಥರದ್ದು ಯಾವ ಥರ ಹೊಳ್ತತ್ಲೆ ಆ ಥರನ ಹೊಳಿಸ್ಕೋತ ಕರೆಕ್ಟಾಗಿ ಹಾಕೋರಿ. ಇವಾಗ ಇದಕ್ಕೆ ಕಚ್ ಹಾಕೊಳ್ಳೋಣ. ಈ ಥರ ಸ್ಟಿಚ್ಚಿಂಗ್ ಕಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ನೀವು ನೋಡ್ಕೊಂಡು ಕಚ್ ಹಾಕೋರಿ. ಎಲ್ಲಿ ಕರು ಇರ್ತತ್ಲ ಜಾಸ್ತಿ ಅಲ್ಲಿ ಹೊಲಿಗೆ ಹಾಕೋರಿ. ಈ ಥರ ಉಲ್ಟಾ ಹೊಳಿಸ್ಕೋರಿ. ಇದನ್ನು ಉಲ್ಟಾ ಇದ್ದದ್ದು ಈಗ ಸೀದಾ ಹೊಳಿಸ್ಕೊಳಕತ್ತೀನಿ ನಾನು. ಈ ಥರ ನೀಟಾಗಿ ಹೊಳಿಸ್ಕೊಂಡು ಮತ್ತು ಮ್ಯಾಲೆ ಸ್ಟಿಚ್ ಹಾಕೋಬೇಕಾಕತಿ. ಇದಕ್ಕೆ ರೌಂಡಂಗೆ ಸ್ಟಿಚ್ ಹಾಕೋರಿ. ಈಗ ಆಮೇಲೆ ಈ ಕಡೆನೂ ಬಗಲ್ ಸೈಡ್ನು ಅದೇ ಥರ ಸ್ಟಿಚ್ ಹಾಕೋರಿ. ಒಂದು ಪಾವು ಇಂಚ್ ಬಿಟ್ಟ ನೀಟಂಗೆ ಹಾಕೋರಿ. ಆದಷ್ಟು ನೀವು ಸಣ್ಣ ಮಕ್ಕಳಿಗೇನ ಏನಾರ ಹೊಲಿಯೋದು ಕಲ್ಕೋರಿ, ಅಂದ್ರೆ ನಿಮಗೆ ಸ್ಟಿಚ್ಚಿಂಗ ಜಲ್ದಿನ ಬರ್ತೈತಿ. ಈ ಥರ ಎಲ್ಲ ಕಡೆನೂ ನಾ ಹಾಕ್ಕೊಂಡಿನಿ. ಇನ್ನೊಂದು ಭಾಗನೂ ಇದೇ ಥರನ ರೆಡಿ ಮಾಡ್ಕೊಂಬರ್ತೀನಿ ನಾನು ಕರೆಕ್ಟಾಗಿ. ಇದನ್ನು ಅದೇ ಥರನ ರೆಡಿ ಮಾಡ್ಕೋತೀನಿ ನಾನು. ನೀವು ಹುಕ್ಸ್ ಹಾಕೋದು ಇಡ್ಬೋದು. ಈ ಥರ ನೀವು ಬ್ಯಾಕ ಫ್ರಂಟ ಎರಡು ಓಪನ್ ನೆಕ್ಕೂ ಇಡ್ಬೋದು. ಹಾಕಕ್ಕೆ ತೆಗಿಯೋಕೆ ಈಸಿ ಆಕತಿ. ಈಗ ನಾನು ಎರಡು ರೆಡಿ ಮಾಡ್ಕೊಂಡು ಈಗ ಭುಜ ಜೋಡಿಸ್ಕೊಳಕತ್ತೀನಿ. ಈ ಥರ ನೀವು ಕರೆಕ್ಟಾಗಿ ಭುಜ ಜೋಡಿಸ್ಕೊರಿ. ಎರಡೆರಡು ಹೊಲಿಗೆ ಹಾಕಾಕತ್ತೀನಿ ನಾನು. ಮತ್ತು ಎಜ್ಜಿಗೆ ಏನು ಮಾಡತ್ತೀನಿ, ಓವರ್ಲಾಕ್ ಮಾಡ್ತೀನಿ ನಾನು. ನೀವು ನೀಟಂಗೆ ಓವರ್ಲಾಕ್ ಮಾಡೋದು ಕಲೀರಿ ಸ್ವಲ್ಪ ಸ್ವಲ್ಪ. ನೀವು ಈ ಥರ ಬರಲಿಲ್ಲ ಅಂದರೂ ನೀವು ಒಂದು ಎಜ್ಜಿಗೆ ಒಂದು ಹೊಲಿಗೆ ಹಾಕೊಂಬಿಡ್ರಿ. ಈಗ ಆತಲ್ಲ. ಈಗ ಒಂದು ಸೈಡ್ ನಾನು ಒಂದು ಸೈಡಕ್ಕೆ ಕೂಡಿಸ್ಕೊಳಕತ್ತೀನಿ ನಾನು. ಎರಡು ಹಿಂಭಾಗ ಮುಂಭಾಗ ಏನೈತಿ ಕೂಡಿಸ್ಕೊಳಕತ್ತೀನಿ. ನೀವು ಯಾವುದಾದ್ರೂ ಹಿಂಭಾಗ ಅನ್ಕೋಬೋದು, ಯಾವುದಾದ್ರೂ ಮುಂಭಾಗನೂ ಅನ್ಕೋಬೋದು. ಒಂದು ಸೈಡಕ್ಕೆ ಎರಡು ನಾನು ಫಿಟ್ಟಿಂಗ್ ಮಾಡಕತ್ತೀನಿ. ಈ ಥರ ಇದಕ್ಕೂ ನಾನು ಲಾಸ್ಟಿಗೆ ಓವರ್ಲಾಕ್ ಮಾಡ್ತೀನಿ ನಾನು. ಸ್ವಲ್ಪ ಸಾರಿ ಅರ್ಬಿ ಮೆತ್ತಗಿರ್ತೈತಿಲ್ಲ, ಅದು ಗುಂಜೇಳು ಜಾಸ್ತಿ ಇರ್ತೈತಿ, ಅದಕ್ಕಾಗಿ ಈ ಥರ ಓವರ್ಲಾಕ್ ಮಾಡಿಬಿಡ್ತಾನು. ಇವಾಗ ಇನ್ನೊಂದು ಏನೈತಿ, ಈ ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆನ ನಾನು ಏನು ಹಿಡಿಬೇಕಾಗಿತ್ತು, ಡಾಚ್ ಹಿಡಿಬೇಕಾಗಿತ್ತು. ಫಸ್ಟನ ಮರೆತುಬಿಟ್ಟಿನಿ. ಈಗ ನಾನು ಇವಾಗ ಹಿಡಿಯಾಕತ್ತನು. ಈ ಭುಜ ಸ್ಟ್ರೇಟ್ ತೊಗೊಂಡನ ಸ್ವಲ್ಪ ಒಂದು ಪಾವು ಇಂಚ್ವರೆಗೂ, ಒಂದು 3 ಇಂಚ್ವರೆಗೆ ಉದ್ದಕ್ಕೆ ಅಗ್ಲಕ್ಕೆ ಒಂದು ಪಾವು ಇಂಚ್ ಅಷ್ಟನ್ನು ನೀವು ಒಂದು ಡಾಚ್ ಹಿಡ್ಕೋಬೇಕು. ಸಣ್ಣ ಮಕ್ಕಳು ಇರೋದ್ರಿಂದ ಭಾಳ ಡಾಚ್ ಬರೋಂಗಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾವೆ. ಈ ಥರ ನೀವು ಡಾಚ್ ಹಿಡ್ಕೊರಿ. ಕರೆಕ್ಟಾಗಿ ಭುಜ ಇರತ್ತಲ್ಲ, ಭುಜ ಸ್ಟ್ರೇಟನ್ನು ಹಿಡ್ಕೊರಿ.
ಎರಡೂ ಕಡೆನ ಹಿಡಿದದ್ದಾಗೈತಿ. ಇವಾಗ ಈ ಥರ ಕಾಣಿಸ್ತಾವೆ ನಿಮ್ಗೆ ಡಾಟ್ಸ. ಇನ್ನು ಇದನ್ನು ಬಿಟ್ರೆ ಕೆಳಗಿನ ನಿಮ್ಗೆ ಯಾವ ಥರ ರೆಡಿ ಮಾಡ್ಕೋಬೇಕಂತ ಹೇಳ್ತೀನಿ ನಿಮ್ಗೆ. ಇದು 2 ಭಾಗ ಐತಲ್ಲ, 2 ಭಾಗ ಇದ್ದಿದ್ದು ಕೂಡಿಸ್ಕೋಬೇಕು. ಸೀದಾನ ಕೂಡಿಸ್ಕೋಬೇಕು. ಈ ಥರ ಕೆಳಗಿಂದು ನಾನು ಕೆಳಗೆ ಮಾಡಿ ಸೀದಾ ಇಟ್ಟೀನಿ, ಮ್ಯಾಲಿಂದು ಸೀದಾ ಇಟ್ಕೊಂಡೀನಿ. ಬಾರ್ಡ್ರ್ ಸೀದಾ ಕಾಣಿಸತ್ತಲ್ಲ ನಿಮ್ಗೆ. ಈ ಥರ ನಾನು ಎಜ್ಜಿಗೆ ಒಂದು ಹೊಲಿಗೆ ಹಾಕೋತನು. 2 ಬಟ್ಟೆ ಮ್ಯಾಗೂ ಸ್ಟಿಚ್ ಬೀಳುವಂಗೆ ನೀವು ಒಂದು ಎಜ್ಜಿಗೆ ಹೊಲಿಗೆ ಹಾಕೋಬೇಕೀಗ. ಈಗ ಹಾಕಿದ್ದಾತು. ಇನ್ನು ಇದನ್ನು ಹೊಳಿಸೆ ಪಕ್ಕ ಮಾಡ್ತಾನೆ ಈಗ ಹೊಲಿಗೆ. ಈ ಥರ ನೀಟಂಗೆ 2 ಹೊಲಿಗೆ ಹಾಕೊಂಡ್ಬಿಡ್ತಾನೆ ನಾನಿಲ್ಲೇ. ಈ 2 ಭಾಗ ತೊಗೊಂಡದ್ದಕ್ಕೆ ನೀವು ಕಟಿಂಗ್ ನೋಡಿದ್ರೆ ಗೊತ್ತಿರ್ತದೆ ನಿಮಗೆ. ಈಗ ಅದನ್ನು ಸ್ಟಿಚ್ ಮಾಡಿದ್ದಾತು. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಕತ್ತೀನಿ ನಾನು ಇದಕ್ಕೆ. ಈ ಥರ ಒಂದು ರೌಂಡ ಏಕ ಹೊಲಿಗೆ ಹಾಕೊಂಡ್ಬಿಡ್ತೀನಿ. ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡ್ಕೊಂಡು ನಾನು ಆಮೇಲೆ ಪ್ಲೇಟ್ ಹಾಕೋದು ಹೇಳ್ಕೊಡ್ತೀನಿ ನಿಮಗೆ. ಈ ಥರ ಹಾಕೊಂಡ್ರೆ ಈಜಿ ಆಕೈತೆ ನಿಮ್ಗೆ. ಪೂರ್ತಿ ಎಷ್ಟು ಇತ್ತದ ಬಟ್ಟೆ ಅಷ್ಟು ಪೂರಣ ತೊಗೊಂಡು ನಾನು ಒಂದು ಸ್ಟಿಚ್ ಹಾಕೊಂಡ್ಬಿಟ್ಟಿನಿ. ಈಗ ಪ್ಲೇಟ್ ಹಾಕೋನು. ಫಸ್ಟಿಗೆ ನಾನು ಸ್ವಲ್ಪ ಬಿಡಬೇಕು, 1 ಇಂಚ್ 1.5 ಇಂಚ್ ಬಿಡಬೇಕು. ಬಿಟ್ಟ ಈಗ ಪ್ಲೇಟ್ ಹಾಕೊಳ್ಳೋಣ. ಈ ಥರ ಒಂದು 2 ಇಂಚ್ ಪ್ಲೇಟ್ ಹಾಕೋರಿ. ಒಂದೇ ಸವನ ಹಾಕೋರಿ ಪ್ಲೇಟ. ಸಣ್ಣವ್ರು ಹಾಕೋರಿ, ಸ್ವಲ್ಪ ದೊಡ್ಡವ್ರು ಹಾಕೋರಿ. ಒಂದೇ ಸವನ ಹಾಕೋರಿ. ನಾ 2 ಇಂಚನ್ನ ಕರೆಕ್ಟಾಗಿ ಹಾಕೊಳಕತ್ತೀನಿ. ಇದನ್ನು ಐರನ್ ಮಾಡಿದರೆ ಇನ್ನೂ ಬೆಸ್ಟ್ ಲುಕ್ ಕೊಡ್ತೈತಿ. ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಐರನ್ ಅದು ಏನು ಹೇಳ್ಕೊಟ್ಟಿಲ್ಲ ನಾನು, ಬರೀ ಸ್ಟಿಚಿಂಗ್ ಅಟ್ಟ ಹೇಳ್ಕೊಟ್ಟಿನಿ. ಐರನ್ ಮಾಡಿರೋದು ಲಾಸ್ಟ್ ನಿಮ್ಗೆ ಬೇಕಾದ್ರೆ ಒಂದು ಫೋಟೋ ಹಾಕ್ತಾನೆ, ಐರನ್ ಮಾಡಿರೋ ಲಂಗ ಬ್ಲೌಸ್ ಯಾವ ಥರ ಕಾಣ್ತಾವ ಅಂಥೇಳಿ. ಈ ಥರ ಎಲ್ಲ ಮಾಡ್ಕೋಬೇಕು. ಪ್ಲೇಟ ಮಾಡ್ಕೊಂಡು ನಾವೇನು ಬಾಡಿ ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ಕರೆಕ್ಟಾಗಿ ಇಟ್ಟು ನೋಡ್ಕೋಬೇಕಾಕತಿ. ಕರೆಕ್ಟಾಗಿ ಸೈಜ್ ಕೂತೈತಿಲ್ಲ ಅಂಥೇಳಿ ಕರೆಕ್ಟಾಗಿ ಸೈಜ್ ಚೆಕ್ ಮಾಡ್ಕೋಬೇಕಾಕತಿ. ಒಮ್ಮೊಮ್ಮೆ ಬಿಚ್ಚು ಸಂದರ್ಭನೂ ಬರ್ತೈತಿ, ಯಾಕಂದ್ರೆ ಹೆಚ್ಚು ಕಡಿಮೆ ಆಗಿರ್ತೈತಿ. ಒಮ್ಮೊಮ್ಮೆ ಇದು ದೊಡ್ಡದಾಗಿರ್ತೈತಿ, ಒಮ್ಮೊಮ್ಮೆ ಲಂಗ ತೆಳಗಿಂದ ಇರ್ತೈತಿಲ್ಲ ಪಾಟ ಅದು ದೊಡ್ಡದಾಗಿರ್ತೈತಿ. ನೀವು 2 ನೋಡ್ಕೋಬೇಕಾಕತಿ ಚೆಕ್ ಮಾಡಿ. ಕೆಳಗಿನ ದೊಡ್ಡದಾದ್ರೆ ಏನು ಮಾಡಿರಿ, ಇನ್ನೊಂದು ಸ್ವಲ್ಪ ನೀರಿಗೆ ಒಳ್ಯಾಕೆ ಹಿಡ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊರಿ. ಮ್ಯಾಲಿನ ದೊಡ್ಡದಾದ್ರೆ ಕೆಳಗಿನ ಬಿಚ್ಚು ಮತ್ತು ಸ್ವಲ್ಪ ಕಡಿಮೆ ನೀರಿಗೆ ಪ್ಲೇಟ ಸ್ವಲ್ಪ ಒಳಗೆ ಏನು ಹಾಕ್ತೀವಲ್ಲ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಿಡ್ಕೋಬೇಕಾಕತಿ. ಇವಾಗ ಕರೆಕ್ಟ್ ಆಗೈತಿ. ಇದನ್ನು ಈಗ ಅಟ್ಯಾಚ್ ಮಾಡ್ಕೊಳ್ಳೋನು. ಕೆಳಗಿಂದು ಸೀದಾ ಇಟ್ಕೊಂಡಿನಿ, ಮ್ಯಾಲಿಂದು ಉಲ್ಟಾ ಇಟ್ಕೊಂಡು ಹಚ್ಕೊಳಕತ್ತೀನಿ ನಾನು. ಈ ಥರ ಒಳಗೆ ನೀರಿಗೆ ಸಿಕ್ಕಾಕೋಲಾರ್ದಂಗೆ ನೋಡ್ಕೊಂಡು ಹಚ್ಕೋರಿ ಕರೆಕ್ಟಾಗಿ. ಒಂದು ಸೈಡ್ ನೀವು ಪಿಟ್ಟಿಂಗ್ ಮಾಡ್ಕೊಂಡಿದ್ರಂದ್ರೆ ಈಸಿ ಆಕತಿ. 2 ಸೈಡ್ ಪಿಟ್ಟಿಂಗ್ ಮಾಡ್ಲಾರ್ದನ್ನ ಹಚ್ಬೋದು, 2 ಸೈಡ್ ಪಿಟ್ಟಿಂಗ್ ಮಾಡಿ ಹಚ್ಬೋದು. ಎಲ್ಲ ಥರನೂ ಬರ್ತೈತಿ. ನಾವು ಒಂದು ಸೈಡ್ ಪಿಟ್ಟಿಂಗ್ ಮಾಡಿ ಹಚ್ಚೋದಷ್ಟು ತೋರ್ಸಾತೀನಿ ನಿಮಗೆ. ಇಲ್ಲೇನಾರ ನಿಮ್ಗೆ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಒಂದು ನೀರಿಗೆ ಉಚ್ಕೊಂಡು ಹೆಚ್ಚು ಕಡಿಮೆ ಈ ಥರ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಕತಿ. ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ನನ್ನ ಮ್ಯಾಲಿಂದು, ಅದಕ್ಕಾಗಿ ಬಿಚ್ಚಿ ಮತ್ತು ಸ್ವಲ್ಪ ಒಳಗೆ ತೊಗೊಂಡಿನಿ ನಾನು. ಇದಕ್ಕೆ 2 ಹೊಲಿಗೆ ಹಾಕಿ ನಾನು ಏನದು ಓವರ್ಲಾಕ್ ಮಾಡಿಬಿಡ್ತೇನೆ ನಾನು. ಕರೆಕ್ಟ್ ಆಕೈತದು. ಇದಕ್ಕೆ 2 ಹೊಲಿಗೆ ಹಾಕಿ ಓವರ್ಲಾಕ್ ಮಾಡ್ಕೋತಾನು. ಆಯ್ತು ಇದು ಈಗ ಓವರ್ಲಾಕ್ ಮಾಡ್ಕೋತಾನೆ. ಇದಕ್ಕೆ ನಿಮಗೆ ಇದು ಬರಲಿಲ್ಲ ಅಂದ್ರೆ ಏನೈತಿ, ನೀವು ಒಂದು ದಂಡಿಗೆ ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ. ಇವಾಗ ಸೈಡ್ ಪಿಟ್ಟಿಂಗ್ ಮಾಡಾಕತ್ತಾನೆ ನಾನು. ಒಂದು ಸೈಡ್ ಐತಲ್ಲ, ಈಗ ಇದನ್ನು ಕರೆಕ್ಟಾಗಿ ಈಗ ಪಿಟ್ಟಿಂಗ್ ಮಾಡ್ಕೊಳ್ಳೋನು. ಕರೆಕ್ಟಾಗಿ ಎಲ್ಲ ಪದರನೂ ತೊಗೋರಿ. ನೀಟಾಗಿ ನೋಡ್ಕೊಂಡು ನೀವು ಪಿಟ್ಟಿಂಗ್ ಮಾಡ್ಕೋಬೇಕಾಕತಿ. ಸ್ವಲ್ಪ ಆದಷ್ಟು ಮಕ್ಕಳಿಗೆ ಫ್ರೀಯಾಗೇ ಇರಲಿ. 1 ಇಂಚ್ ಜಾಸ್ತಿ ಇಟ್ಟಿನಿ ನಾನು. ಅವ್ರ ಅಳತೆಗಿಂತ 1 ಇಂಚ್ ಜಾಸ್ತಿ ಇಟ್ಟಿನಿ. ಕಟ್ಟಿಂಗದ್ದು ವೀಡಿಯೋ ನೋಡಿರಲಿಲ್ಲ ಅಂದ್ರೆ ಇದಕ್ಕಿಂತ ಹಿಂದಿನ ವೀಡಿಯೋದಾಗ ಕಟ್ಟಿಂಗ್ ವೀಡಿಯೋ ಐತಿ, ಚೆಕ್ ಮಾಡ್ಕೋರಿ ನೀವು.
ಇದಕ್ಕೂ ನಾನು ಕರೆಕ್ಟಾಗಿ 2 ಹೊಲಿಗೆ ಹಾಕಿ ಸ್ಟಿಚ್ ಮಾಡ್ತೇನೆ ನಾನು. ಪ್ರತಿಯೊಂದೂ ಶಿಸ್ತಾಗಿ ಹೊಲಿದ್ರೆ ನಿಮಗೆ ಜಾಸ್ತಿ ಕಸ್ಟಮರು ಬರ್ತಾರೋ. ಎಷ್ಟು ಶಿಸ್ತು ಕಲ್ಕೋತಿರಲ್ಲ ಹೊಲಿಗೆ ಅಷ್ಟು ಕಸ್ಟಮರು ಬರ್ತಾರೋ ಮತ್ತು ನಾವು ಹೇಳಿದಂಗೆ ರೇಟ್ನೂ ಕೊಡ್ತಾರವರು. ನೀವು ಎತ್ತಾಗಾರ ಹಂಗೆ ನಾವು ಹೊಲಿದು ಕೊಟ್ಟಿವಂದ್ರೆ ಸರಿಯಾಗಿ ಹೊಲಿಯಂಗಿಲ್ಲ, ಆಮೇಲೆ ರೇಟ್ ಕೊಡೋಕ್ಕೂ ಕಿರಿಕಿರಿ ಮಾಡ್ತಾರೋ. ಇವಾಗ ರೆಡಿ ಆಯ್ತಿದ್ದು. ಈ ಥರ ಇದನ್ನು ಐರನ್ ಮಾಡ್ಕೋಬೋದು ನೀವು ನೀಟಂಗೆ, ಇನ್ನೂ ನೀಟ್ ಕಾಣಿಸ್ತೈತಿ. ಆಮೇಲೆ ಮಾಡಿದ್ರು ನಡಿತೈತಿ. ಸ್ಟಿಚ್ ಹಾಕುವಾಗೂ ಐರನ್ ಮಾಡ್ಕೋಬೋದು. ಪ್ಲೇಟ್ ಏನು ಹಾಕಿರ್ತಿಲ್ಲ ನಾವು ಕೆಳಗೂ ಅದೇ ಥರನ ನೀರಿಗೆ ಹಿಡ್ಕೊಂಡು ನಾವು ಸ್ಟಿಚ್ ಹಾಕೋಬೋದು. ಕೆಳಗೂ ಸ್ಟಿಚ್ ಹಾಕ್ಕೊಂಡು ಐರನ್ ಮಾಡಿ ಆಮೇಲೆ ಬಿಚ್ಚಿಬಿಟ್ರೆ ಕರೆಕ್ಟಾಗಿ ನೀಟಾಗಿ ಕೂತ್ಬಿಡ್ತೈತೆ ಅದು. ಇವಾಗ ನಿಮ್ಗೆ ನಡುಪಟ್ಟಿ ಹಚ್ಚೋದು ಯಾವ ಥರ ರೀತಿ ಅಂತೇಳಿ ಹೇಳ್ಕೊಡ್ತೀನಿ ಇನ್ನೊಂದು. ಈಗ ಆಲ್ರೆಡಿ ನಾನು ನೀರಿಗೆ ಕಟ್ಕೊಂಡೀನಿ. ನೀರಿಗಿದೇನು ತೋರಿಸಿಲ್ಲ ನಿಮ್ಗೆ, ಸೈಡ್ ಮಡಿ ಹೊಲ್ಕೊಳಕತ್ತೀನಿ ಈಗ. ಇನ್ನೊಂದು ಲಂಗ ಇದು. ಇದನ್ನು ಈಗ ಎರಡು ಕಡೆನ ನಾನು ಸೈಡ್ ಮಡಿಚೆ ಹೊಲ್ಕೋತೀನಿ ನಾನು. ನೀರಿಗೆ ಕಟ್ಟೋದಂತೂ ಹೆಂಗೂ ನೀವು ಪ್ಲೇಟ್ ಕಟ್ಟೋದು ನೋಡಿರಿ. ಅದನ್ನು ಬಿಟ್ಟರೆ ಸೈಡ್ ಹೊಲ್ಕೊಂದಿನ ಅಷ್ಟ, ಇನ್ನೇನಿಲ್ಲ. ಇದಕ್ಕೆ ಎಷ್ಟು ಬೇಕಷ್ಟು ಪಟ್ಟಿ ತೊಗೊಂಡಿನಿ ನಾನು. 24 ಇಂಚ್ ಏನೋ ಇತ್ತು ಅವ್ರದ್ದು ನಡ, ಅಷ್ಟು ತೊಗೊಂಡಿನಿ. ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಅಷ್ಟು. ಅದಕ್ಕೆ ಲೈನಿಂಗು ಕಟ್ ಮಾಡ್ಕೊಂಡಿನಿ. ಬಾರ್ಡ್ರ್ ಇರೋದು ಸಾರಿ ಬಟ್ಟೆ ತೊಗೊಂಡಿನಿ. ಈ ಥರ ಫೋಲ್ಡ್ ಮಾಡಿ ಹೊಲ್ಕೋಬೇಕು ನೀವು. ಫಸ್ಟ್ ಅದಕ್ಕೆ ಚೆಕ್ ಮಾಡ್ಕೋಬೇಕು ಎಷ್ಟು ಇಂಚ್ ಆಗೈತೆ ಅಂತ ಹೇಳಿ. ನಮಗೆ ಎಷ್ಟು ಇಂಚ್ ಬೇಕು ಇದು ನಡುಪಟ್ಟಿ ಅಷ್ಟು ತೊಗೊಂಡು ಈ ಥರ ನಾನು ಮಡಿಚಿ ಹೊಲ್ಕೊಳಕತ್ತೀನಿ. ಇದನ್ನು ಒಂದು ಸೈಡ್ ಮತ್ತು ನಾನು ಬಾರ್ಡ್ರ್ ಕಡೆ ಒಂದು ಸ್ಟಿಚ್ ಹಾಕ್ತೀನಿ ನಾನು. ಫಸ್ಟನ್ನು ಸ್ಟಿಚ್ ಹಾಕ್ಕೊಂಬಿಟ್ರೆ ನಿಮಗೆ ನಡುಪಟ್ಟಿ ಏನು ಮ್ಯಾಲೆ ಫೋಲ್ಡ್ ಮಾಡ್ತೀವಲ್ಲ ನಾವು, ಅವಾಗ ಈಸಿಯಾಗಿ ಬಿಡ್ತೈತೆ ನಮಗೆ. ಈಗ ಈ ಥರ ನಾವು ಫೋಲ್ಡ್ ಮಾಡ್ಕೊಂಡಿದ್ದಾಗೈತಿ. ನಾ ಸೈಜು ನೋಡ್ಕೊಂಡು ಚೆಕ್ ಮಾಡ್ಕೊಂಡಿನಿ ಎಲ್ಲನೂ. ಇವಾಗ ಕೆಳಗೆ ಸೀದಾ ಇಟ್ಟಿನಿ ಅದನ್ನು ನಡುಪಟ್ಟಿ, ಮ್ಯಾಲೆ ಇದನ್ನು ಸೀದಾ ಇಟ್ಕೊಂಡಿನಿ ನಾನು. ಅದನ್ನು ಸೀದಾ ಇಟ್ಟಿನ ಕೆಳಗೆ ಇದನ್ನು ಮ್ಯಾಲೆ ಸೀದಾ ಇಟ್ಕೊಂಡಿನಿ. ಇಟ್ಕೊಂಡು ಈ ಥರ ನೀಟಂಗೆ ಹಚ್ಕೋರಿ. ನೀರಿಗೆ ಸಿಕ್ಕಾಕೋಲಾರ್ದಂಗೆ ನೀವು ಸ್ಟಿಚ್ ಮಾಡಿರಿ. ಆದಷ್ಟು ಸಿಕ್ಕಾಕೋತಿರ್ತಾವೆ. ಕಲಿವತ್ನಾಗ ನನಗೆ ಜಾಸ್ತಿ ನಾನು ಜಾಸ್ತಿ ನೀರಿಗೆ ಸಿಕ್ಕಾಕಿಸ್ತಿದ್ನಿ. ಇವಾಗ ನಡುಪಟ್ಟಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಿರಿ. ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಬಂದಿರ್ತಾವೆ ಹಚ್ಚು ಹೊತ್ನ್ಯಾಗ. ಇವಾಗ ಇದನ್ನು ಫೋಲ್ಡ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನಿಮಗೆ. ಈ ಥರ ಫೋಲ್ಡ್ ಮಾಡ್ಕೋಬೇಕು ಮ್ಯಾಲೆ. ಈಗ ಎಜ್ ಮ್ಯಾಲನ ಒಂದು ಸ್ಟಿಚ್ ಹಾಕೋರಿ. ಮ್ಯಾಲಿಂದ ನಡುಪಟ್ಟಿ ಎಳ್ಯಾಕೆ ಹೋಗಬೇಡ್ರಿ. ಆದಷ್ಟು ಅದು ಎಷ್ಟು ಎಳಿತಿರಲ್ಲ ಅಷ್ಟು ಲೂಸ್ ಬರ್ತೈತಿ. ಅದಕ್ಕೆ ಒಂದು ಅಡ್ವಾನ್ಸ್ ಫಸ್ಟಿಗೆ ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಕರೆಕ್ಟಾಗೇ ಬರ್ತೈತೆ ಅದು. ಇವಾಗ ರೆಡಿ ಆತಲ್ಲ, ಸೈಡ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಲಂಗ ಮುಗೀತು. ಹಂಗೆ ನಿಮಗೆ ಕಸಿ ಹಾಕೋದು ಹೇಳ್ಕೊಡ್ತಾನೆ ನಿಮಗೆ. ಒಳಗೆ ಕಚ್ಸಕ್ಕೆ ಅನ್ನಲ್ದಂಗೆ ನೀವು ಆದಷ್ಟು ಹೊಲ್ಕೋರಿ. ಯಾಕಂದ್ರೆ ಅದು ಎಳೆ ಬಿಚ್ಚು ಚಾನ್ಸ್ ಇರ್ತೈತಲ್ಲ, ಅಷ್ಟನ್ನು ಭಾಳ ದಿವ್ಸ ಅಂದ್ರೆ ನೀರೊಳಗೆ ಹಾಕಿದಂಗೆ ಏನಾಕೈತೆ ಅದು ಎಲ್ಲ ಉಚ್ಕೋತ ಹೋಗಿಬಿಡ್ತೈತಿ. ಅದಕ್ಕಾಗಿ ನೀವು ಈ ಥರ ಕರೆಕ್ಟಾಗಿ ಬಂದೋಬಸ್ತಾಗೆ ಹೊಲಿದು ಕೊಡ್ಬೇಕಾಕತಿ. ಈ ಥರ ಒಂದು 4 ಇಂಚ್ ಬಿಟ್ಟು ನೀವು ಇಲ್ಲೇ ಏನದು ಇದೇನದು 4 ಇಂಚ್ ಬಿಟ್ಟು ನೀವು ರಫ್ ಹಾಕ್ಕೊಂಬಿಡ್ರಿ. ಎರಡು ಸ್ಟಿಚ್ ಹಾಕಿ ನಾನು ಫೈನಲ್ ಮಾಡೀನಿ, ಇದನ್ನು ಪಕ್ಕಾ ಮಾಡೀನಿ. ಇವಾಗ ಇದಕ್ಕೆ ಕಸಿ ಹೊಲ್ಕೊಳ್ಳೋನು. ನಿಮಗೆ ಇದು ಬಾಡಿ ಲಂಗ ಮತ್ತು ನಡುಪಟ್ಟಿ ಹಚ್ಚು ಲಂಗ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು. ಯಾವ್ದಾರ ನಿಮ್ಗೆ ವಿಡಿಯೋ ಬೇಕಾಗಿತ್ತಂದ್ರೆ, ನಿಮ್ಗೆ ಯಾವ ಥರ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ವಿಡಿಯೋ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಖಂಡಿತ ನಾನು ಮಾಡಿ ತೋರಿಸ್ತೇನೆ ನಿಮಗೆ. ಈಗ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಂಗೆ ವಿಡಿಯೋ ಹಾಕೋಕ್ಕೂ ಆಗೋಲ್ದು. ಯಾಕಂದ್ರೆ ಮನೆ ಮಗ್ಗಲ್ದವ್ರದೊಂದು ಮ್ಯಾರೇಜ್ ಐತಿ. ಹಂಗೆ ನಮ್ಮ ಮನೆ ಒಳಗಿಂದ ಒಂದು ಮ್ಯಾರೇಜ್ ಐತಿ ನಮ್ಮ ಅಣ್ಣನ ಮಗಳದು. ಹಾಗಾಗಿ ಸ್ವಲ್ಪ ಬ್ಯುಸಿ ಅದನ್ನು. ಸ್ಟಿಚಿಂಗ್ ಮನ್ಯಾನವರು ಮಾಡುವ ಭಾಳ ಅದಾವೆ ನಂಗೆ ಸ್ಟಿಚಿಂಗ. ಅದಕ್ಕಾಗಿ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಗತೈತೆ ನನಗೆ. ಇವಾಗ ಇದಕ್ಕೆ ಕಸಿ ಮಾಡ್ಕೊಳಕತ್ತೀನಿ ನಾನು. ನೀವು ರೆಡಿಮೇಡ್ ಕಸಿನೂ ಹಾಕ್ಬೋದು, ಈ ಥರ ಹೊಲ್ಕೊಂಡೂ ಹಾಕ್ಬೋದು. ರೆಡಿಮೇಡ್ ಕಸಿ ಏನೈತಿ ಸ್ವಲ್ಪ ಜರಿತೈತಿ, ಇದಾದ್ರೆ ಸ್ವಲ್ಪ ಗ್ರಿಪ್ಪಾಗಿ ಕೂಡ್ತೈತಿ. ಅದಕ್ಕಾಗಿ ಮಕ್ಕಳಿಗೆ ಇದು ಒಳ್ಳೇದು ಅನ್ನಿಸ್ತದೆ ನಂಗೆ ಮಾಡೋದು. ಇದನ್ನು ಕಸಿ ಹೊಲದ ನಿಮಗೆ
ಇದಕ್ಕೆ ಲಡ್ಕನ್ ಮಾಡೋದು ತೋರಿಸಿ ನಿಮ್ಗೆ ಸಿಂಪಲ್ಲಾಗೆ. ಇದನ್ನು ಕಸಿ ಹೊಲ್ಕೊಳ್ಳೋನು ಈ ಥರ ಫೋಲ್ಡ್ ಮಾಡಿ ನೀಟಂಗೆ ಸಣ್ಣಂಗೆ ಫೋಲ್ಡ್ ಮಾಡ್ಕೊರಿ. ಈ ಥರ 2 ಫೋಲ್ಡ್ ಮಾಡಿ ಮತ್ತೊಂದು ಫೋಲ್ಡ್ ಮಾಡಿರಿ. 2 ಕಡೆ ನೀಟಂಗೆ ಫೋಲ್ಡ್ ಮಾಡ್ಕೊರಿ, ಮತ್ತೊಂದು ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿ ನೀಟಂಗೆ ಸಣ್ಣಂಗೆ ಮ್ಯಾಲೆ ಸ್ಟಿಚ್ ಮಾಡ್ಕೊರಿ ಒಂದು ಸೈಡ. ಈ ಥರ ಕಸಿ ರೆಡಿ ಆಯ್ತು. ಇವಾಗ ಇದಕ್ಕೆ ನಡುಪಟ್ಟಿ ಒಳಗನ ಕಸಿ ಹಾಕೋನು. ಫಸ್ಟನ್ನು ಹಾಕೋಬೋದು, ನಡುಪಟ್ಟಿ ಏನು ನಾವು ಹೊಳಿಸಿ ಹಾಕೋತಿರ್ತೀವಲ್ಲ ಅವಾಗೂ ಒಳಗೆ ಹಾಕಿ ಸ್ಟಿಚ್ ಮಾಡ್ಕೋಬೋದು ಮ್ಯಾಲೆ. ಇಲ್ಲ ಅಂದ್ರೆ ನೀವು ಈ ಥರನೂ ಹಾಕೋಬೋದು. ಆಮೇಲೆ ಫಸ್ಟ್ ಹಾಕೊಂಡ್ರೆ ಇನ್ನೂ ಈಜಿ ಅನ್ನಿಸ್ತೈತಿ. ಫಸ್ಟನ್ನು ನೀವು ರೆಡಿ ಮಾಡ್ಕೊಂಡು ಹಾಕೊಂಡ್ರೆ. ಇವಾಗ ಇದಕ್ಕೆ ಲಡ್ಕನ್ ಮಾಡೋನು. ಸ್ವಲ್ಪ ದೊಡ್ಡ ಲಡ್ಕನ್ ಮಾಡಿರಿ. ಇದಕ್ಕೆ ಒಂದು 4 ಇಂಚಿದು ನಾನು ಈ ಥರ ಒಂದು ಚೌಕ್ ಬಾಕ್ಸ್ 2 ಬಟ್ಟೆ ತೊಗೊಂಡಿನಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊರಿ. ಮಾಡ್ಕೊಂಡು ನೀಟಂಗೆ ಕಸಿ ಒಳಗೆ ಇಟ್ಕೊಂಡು ಮ್ಯಾಲೆ ಸ್ಟಿಚ್ ಹಾಕ್ಕೊಂಡು ಕೆಳಗೊಂದು ಸ್ವಲ್ಪ ಫೋಲ್ಡ್ ಮಾಡ್ಕೊರಿ. ಈ ಥರ ಮಾಡಿಬಿಟ್ರೆ ನಿಮಗೆ ಚಲೋ ಅನಿಸ್ತೈತಿ. ಲಡ್ಕನ್ನ ಈಸಿ ಲಡ್ಕನ್ ಇದು ಮಾಡೋದು. ಇನ್ನೂ ಟಫ್ ಅನ್ನೋದು ಇನ್ನೊಂದು ಮುಂದಿನ ವೀಡಿಯೋದಾಗ ಹೇಳ್ಕೊಡ್ತೀನಿ. ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ. ನೆಕ್ಸ್ಟ್ ನಾನು ಕಟಿಂಗ್ ಅಥವಾ ಸ್ಟಿಚಿಂಗ್ ವೀಡಿಯೋ ಜೋಡಿ ಸಿಗ್ತೀನಿ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.